ಉಗ್ರರ ವಿರುದ್ಧ ಭಾರತ ಸಮರ ಸಾರ್ತಲೇ ಭಯೋತ್ಪಾದಕರ ನಿರ್ನಾಮಕ್ಕೆ ಶಪಥ ಕೈದಿದೆ. ಈಗಾಗಲೇ 8 ಉಗ್ರರನ್ನ ಹೊಡೆದುರುಳಿಸಿರುವ ಭಾರತೀಯ ಸೇನಾಪಡೆ ಉಳಿದ ಟೆರರಿಸ್ಟ್ಗಳಿಗೆ ಶೋಧ ಮುಂದುವರೆಸಿದೆ. ಭಾರತೀಯ ಸೇನೆ ಭರ್ಜರಿ ಬೇಟೆ. ಹಿಟ್ ಲಿಸ್ಟ್ನಲ್ಲಿದ್ದ 8 ಉಗ್ರರು ಫಿನಿಶ್. ಭಾರತೀಯ ಸೇನೆ ಭರ್ಜರಿ ಫಾರ್ಮ್ನಲ್ಲಿದೆ. ಆಪರೇಷನ್ ಕೆಲ್ಲಾರ್ನಲ್ಲಿ 14 ಉಗ್ರರ ಹಿಟ್ ಲಿಸ್ಟ್ ರೆಡಿ ಮಾಡಿಕೊಂಡ ಭಾರತೀಯ ಸೇನೆ ಕಳೆದ 48 ಗಂಟೆಗಳಲ್ಲೇ 8 ಉಗ್ರರಿಗೆ ಹುರು ಟಿಕೆಟ್ ನೀಡಿದೆ. ಅಟ್ಟಾಡಿಸಿಕೊಂಡು ಹೋಗಿ ಉಗ್ರರನ್ನ ಹೊಡಿತಿರೋ ಭದ್ರತಾ ಪಡೆಗಳು ಹುಡುಕಿ ಭಯೋತ್ಪಾದಕರ ಹೆಡೆಮುರಿ ಕಟ್ಟಿ ನರಕಕ್ಕೆ ಪಾರ್ಸಲ್ ಮಾಡುತ್ತಿದೆ. ಇವತ್ತು ಪುಲ್ವಾಮಾದ ಟ್ರಾಲ್ನಲ್ಲಿ ಭಾರತೀಯ ಸೇನೆ ಜೈಷ್ ಎ ಮೊಹಮ್ಮದ್ನ 3 ಉಗ್ರರನ್ನ ಹೊಡೆದುರುಳಿಸಿದೆ. ಸೇನೆ ಉಗ್ರರ ನಡುವೆ ನಡೆದ ಎನ್ಕೌಂಟರ್ನಲ್ಲಿ 3 ಉಗ್ರರಿಗೆ ನರಕದ ಟಿಕೆಟ್ ಕೊಟ್ಟಿದೆ. ಇದರ ಮಧ್ಯೆ ಉಗ್ರನೊಬ್ಬನ ಚಲನವಲನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಲ್ಲಿ ನೋಡಿ, ಕಳ್ಳ ಬೆಕ್ಕಿನಂಗೆ ಅದ್ಹೇಗೆ ಉಗ್ರನೊಬ್ಬ ಅಡಗಿ ಕೂತಿದ್ದಾನೆ ಅಂತ. ಉಗ್ರನ ಚಲನವಲನ ಸೇನೆ ಬಿಟ್ಟ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ಉಗ್ರನಿಗಾಗಿ ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ. ಉಗ್ರರ ರುಂಡ ಚಂಡಾಡಿದ ಸೇನೆ. ಕಳೆದ 2 ದಿನಗಳ ಹಿಂದೆ ಶೋಪಿಯಾನ್ನಲ್ಲಿ ಭಾರತೀಯ ಸೇನೆ 3 ಭಯೋತ್ಪಾದಕರನ್ನ ಕೊಂದು ಅಪಾರ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆಸಿಫ್ ಅಹಮದ್ ಶೇಖ್, ಆಮಿರ್ ನಾಜಿರ್ ವಾನಿ, ಯಾವರ್ ಅಹಮದ್ ಭಟ್ ಅನ್ನೋ ಉಗ್ರರನ್ನ ಹೊಡೆದು ಹಾಕಿದೆ. ಈ 3 ಉಗ್ರರು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವರು ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಗ್ರರ ವಿರುದ್ಧ ಭಾರತ ಸಮರ ಸಾರ್ತಲೇ ಭಯೋತ್ಪಾದಕರ ನಿರ್ನಾಮಕ್ಕೆ ಶಪಥ ಕೈದಿದೆ. ಈಗಾಗಲೇ 8 ಉಗ್ರರನ್ನ ಹೊಡೆದುರುಳಿಸಿರುವ ಭಾರತೀಯ ಸೇನಾಪಡೆ ಉಳಿದ ಟೆರರಿಸ್ಟ್ಗಳಿಗೆ ಶೋಧ ಮುಂದುವರೆಸಿದೆ. ಭಾರತೀಯ ಸೇನೆ ಭರ್ಜರಿ ಬೇಟೆ. ಹಿಟ್ ಲಿಸ್ಟ್ನಲ್ಲಿದ್ದ 8 ಉಗ್ರರು ಫಿನಿಶ್. ಭಾರತೀಯ ಸೇನೆ ಭರ್ಜರಿ ಫಾರ್ಮ್ನಲ್ಲಿದೆ. ಆಪರೇಷನ್ ಕೆಲ್ಲಾರ್ನಲ್ಲಿ 14 ಉಗ್ರರ ಹಿಟ್ ಲಿಸ್ಟ್ ರೆಡಿ ಮಾಡಿಕೊಂಡ ಭಾರತೀಯ ಸೇನೆ ಕಳೆದ 48 ಗಂಟೆಗಳಲ್ಲೇ 8 ಉಗ್ರರಿಗೆ ಹುರು ಟಿಕೆಟ್ ನೀಡಿದೆ. ಅಟ್ಟಾಡಿಸಿಕೊಂಡು ಹೋಗಿ ಉಗ್ರರನ್ನ ಹೊಡಿತಿರೋ ಭದ್ರತಾ ಪಡೆಗಳು ಹುಡುಕಿ ಭಯೋತ್ಪಾದಕರ ಹೆಡೆಮುರಿ ಕಟ್ಟಿ ನರಕಕ್ಕೆ ಪಾರ್ಸಲ್ ಮಾಡುತ್ತಿದೆ. ಇವತ್ತು ಪುಲ್ವಾಮಾದ ಟ್ರಾಲ್ನಲ್ಲಿ ಭಾರತೀಯ ಸೇನೆ ಜೈಷ್ ಎ ಮೊಹಮ್ಮದ್ನ 3 ಉಗ್ರರನ್ನ ಹೊಡೆದುರುಳಿಸಿದೆ. ಸೇನೆ ಉಗ್ರರ ನಡುವೆ ನಡೆದ ಎನ್ಕೌಂಟರ್ನಲ್ಲಿ 3 ಉಗ್ರರಿಗೆ ನರಕದ ಟಿಕೆಟ್ ಕೊಟ್ಟಿದೆ. ಇದರ ಮಧ್ಯೆ ಉಗ್ರನೊಬ್ಬನ ಚಲನವಲನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಲ್ಲಿ ನೋಡಿ, ಕಳ್ಳ ಬೆಕ್ಕಿನಂಗೆ ಅದ್ಹೇಗೆ ಉಗ್ರನೊಬ್ಬ ಅಡಗಿ ಕೂತಿದ್ದಾನೆ ಅಂತ. ಉಗ್ರನ ಚಲನವಲನ ಸೇನೆ ಬಿಟ್ಟ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ಉಗ್ರನಿಗಾಗಿ ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ. ಉಗ್ರರ ರುಂಡ ಚಂಡಾಡಿದ ಸೇನೆ. ಕಳೆದ 2 ದಿನಗಳ ಹಿಂದೆ ಶೋಪಿಯಾನ್ನಲ್ಲಿ ಭಾರತೀಯ ಸೇನೆ 3 ಭಯೋತ್ಪಾದಕರನ್ನ ಕೊಂದು ಅಪಾರ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆಸಿಫ್ ಅಹಮದ್ ಶೇಖ್, ಆಮಿರ್ ನಾಜಿರ್ ವಾನಿ, ಯಾವರ್ ಅಹಮದ್ ಭಟ್ ಅನ್ನೋ ಉಗ್ರರನ್ನ ಹೊಡೆದು ಹಾಕಿದೆ. ಈ 3 ಉಗ್ರರು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವರು ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಗ್ರರ ವಿರುದ್ಧ ಭಾರತ ಸಮರ ಸಾರ್ತಲೇ ಭಯೋತ್ಪಾದಕರ ನಿರ್ನಾಮಕ್ಕೆ ಶಪಥ ಕೈದಿದೆ. ಈಗಾಗಲೇ 8 ಉಗ್ರರನ್ನ ಹೊಡೆದುರುಳಿಸಿರುವ ಭಾರತೀಯ ಸೇನಾಪಡೆ ಉಳಿದ ಟೆರರಿಸ್ಟ್ಗಳಿಗೆ ಶೋಧ ಮುಂದುವರೆಸಿದೆ. ಭಾರತೀಯ ಸೇನೆ ಭರ್ಜರಿ ಬೇಟೆ. ಹಿಟ್ ಲಿಸ್ಟ್ನಲ್ಲಿದ್ದ 8 ಉಗ್ರರು ಫಿನಿಶ್. ಭಾರತೀಯ
ಸೇನೆ ಭರ್ಜರಿ ಫಾರ್ಮ್ನಲ್ಲಿದೆ. ಆಪರೇಷನ್ ಕೆಲ್ಲಾರ್ನಲ್ಲಿ 14 ಉಗ್ರರ ಹಿಟ್ ಲಿಸ್ಟ್ ರೆಡಿ ಮಾಡಿಕೊಂಡ ಭಾರತೀಯ ಸೇನೆ ಕಳೆದ 48 ಗಂಟೆಗಳಲ್ಲೇ 8 ಉಗ್ರರಿಗೆ ಹುರು ಟಿಕೆಟ್ ನೀಡಿದೆ. ಅಟ್ಟಾಡಿಸಿಕೊಂಡು ಹೋಗಿ ಉಗ್ರರನ್ನ ಹೊಡಿತಿರೋ ಭದ್ರತಾ ಪಡೆಗಳು ಹುಡುಕಿ ಭಯೋತ್ಪಾದಕರ ಹೆಡೆಮುರಿ ಕಟ್ಟಿ ನರಕಕ್ಕೆ ಪಾರ್ಸಲ್ ಮಾಡುತ್ತಿದೆ. ಇವತ್ತು ಪುಲ್ವಾಮಾದ ಟ್ರಾಲ್ನಲ್ಲಿ ಭಾರತೀಯ ಸೇನೆ ಜೈಷ್ ಎ ಮೊಹಮ್ಮದ್ನ 3 ಉಗ್ರರನ್ನ ಹೊಡೆದುರುಳಿಸಿದೆ. ಸೇನೆ ಉಗ್ರರ ನಡುವೆ ನಡೆದ ಎನ್ಕೌಂಟರ್ನಲ್ಲಿ 3 ಉಗ್ರರಿಗೆ ನರಕದ ಟಿಕೆಟ್ ಕೊಟ್ಟಿದೆ. ಇದರ ಮಧ್ಯೆ ಉಗ್ರನೊಬ್ಬನ ಚಲನವಲನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಲ್ಲಿ ನೋಡಿ, ಕಳ್ಳ ಬೆಕ್ಕಿನಂಗೆ ಅದ್ಹೇಗೆ ಉಗ್ರನೊಬ್ಬ ಅಡಗಿ ಕೂತಿದ್ದಾನೆ ಅಂತ. ಉಗ್ರನ ಚಲನವಲನ ಸೇನೆ ಬಿಟ್ಟ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ಉಗ್ರನಿಗಾಗಿ ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ. ಉಗ್ರರ ರುಂಡ ಚಂಡಾಡಿದ ಸೇನೆ. ಕಳೆದ 2 ದಿನಗಳ ಹಿಂದೆ ಶೋಪಿಯಾನ್ನಲ್ಲಿ ಭಾರತೀಯ ಸೇನೆ 3 ಭಯೋತ್ಪಾದಕರನ್ನ ಕೊಂದು ಅಪಾರ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆಸಿಫ್ ಅಹಮದ್ ಶೇಖ್, ಆಮಿರ್ ನಾಜಿರ್ ವಾನಿ, ಯಾವರ್ ಅಹಮದ್ ಭಟ್ ಅನ್ನೋ ಉಗ್ರರನ್ನ ಹೊಡೆದು ಹಾಕಿದೆ. ಈ 3 ಉಗ್ರರು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವರು ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಗ್ರರ ವಿರುದ್ಧ ಭಾರತ ಸಮರ ಸಾರ್ತಲೇ ಭಯೋತ್ಪಾದಕರ ನಿರ್ನಾಮಕ್ಕೆ ಶಪಥಗೈದಿದೆ. ಈಗಾಗಲೇ 8 ಉಗ್ರರನ್ನ ಹೊಡೆದುರುಳಿಸಿರುವ ಭಾರತೀಯ ಸೇನಾಪಡೆ ಉಳಿದ ಟೆರರಿಸ್ಟ್ಗಳಿಗೆ ಶೋಧ ಮುಂದುವರೆಸಿದೆ. ಭಾರತೀಯ ಸೇನೆ ಭರ್ಜರಿ ಬೇಟೆ. ಹಿಟ್ ಲಿಸ್ಟ್ನಲ್ಲಿದ್ದ 8 ಉಗ್ರರು ಫಿನಿಶ್. ಭಾರತೀಯ ಸೇನೆ ಭರ್ಜರಿ ಫಾರ್ಮ್ನಲ್ಲಿದೆ. ಆಪರೇಷನ್ ಕೆಲ್ಲಾರ್ನಲ್ಲಿ 14 ಉಗ್ರರ ಹಿಟ್ ಲಿಸ್ಟ್ ರೆಡಿ ಮಾಡಿಕೊಂಡ ಭಾರತೀಯ ಸೇನೆ ಕಳೆದ 48 ಗಂಟೆಗಳಲ್ಲೇ 8 ಉಗ್ರರಿಗೆ ಹುರು ಟಿಕೆಟ್ ನೀಡಿದೆ. ಅಟ್ಟಾಡಿಸಿಕೊಂಡು ಹೋಗಿ ಉಗ್ರರನ್ನ ಹೊಡಿತಿರೋ ಭದ್ರತಾ ಪಡೆಗಳು ಹುಡುಕಿ ಭಯೋತ್ಪಾದಕರ ಹೆಡೆಮುರಿ ಕಟ್ಟಿ ನರಕಕ್ಕೆ ಪಾರ್ಸಲ್ ಮಾಡುತ್ತಿದೆ. ಇವತ್ತು ಪುಲ್ವಾಮಾದ ಟ್ರಾಲ್ನಲ್ಲಿ ಭಾರತೀಯ ಸೇನೆ ಜೈಷ್ ಎ ಮೊಹಮ್ಮದ್ನ 3 ಉಗ್ರರನ್ನ ಹೊಡೆದುರುಳಿಸಿದೆ. ಸೇನೆ ಉಗ್ರರ ನಡುವೆ ನಡೆದ ಎನ್ಕೌಂಟರ್ನಲ್ಲಿ 3 ಉಗ್ರರಿಗೆ ನರಕದ ಟಿಕೆಟ್ ಕೊಟ್ಟಿದೆ. ಇದರ ಮಧ್ಯೆ ಉಗ್ರನೊಬ್ಬನ ಚಲನವಲನ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇಲ್ಲಿ ನೋಡಿ, ಕಳ್ಳ ಬೆಕ್ಕಿನಂಗೆ ಅದ್ಹೇಗೆ ಉಗ್ರನೊಬ್ಬ ಅಡಗಿ ಕೂತಿದ್ದಾನೆ ಅಂತ. ಉಗ್ರನ ಚಲನವಲನ ಸೇನೆ ಬಿಟ್ಟ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಇದೇ ಉಗ್ರನಿಗಾಗಿ ಸೇನೆ ಕಾರ್ಯಾಚರಣೆ ನಡೆಸುತ್ತಿದೆ. ಉಗ್ರರ ರುಂಡ ಚಂಡಾಡಿದ ಸೇನೆ. ಕಳೆದ 2 ದಿನಗಳ ಹಿಂದೆ ಶೋಪಿಯಾನ್ನಲ್ಲಿ ಭಾರತೀಯ ಸೇನೆ 3 ಭಯೋತ್ಪಾದಕರನ್ನ ಕೊಂದು ಅಪಾರ ಶಸ್ತ್ರಾಸ್ತ್ರಗಳನ್ನ ವಶಕ್ಕೆ ಪಡೆಯಲಾಗಿತ್ತು. ಇವತ್ತು ಜೈಷ್ ಎ ಮೊಹಮ್ಮದ್ ಸಂಘಟನೆಯ ಆಸಿಫ್ ಅಹಮದ್ ಶೇಖ್, ಆಮಿರ್ ನಾಜಿರ್ ವಾನಿ, ಯಾವರ್ ಅಹಮದ್ ಭಟ್ ಅನ್ನೋ ಉಗ್ರರನ್ನ ಹೊಡೆದು ಹಾಕಿದೆ. ಈ 3 ಉಗ್ರರು ಜಮ್ಮು ಕಾಶ್ಮೀರದ ಪುಲ್ವಾಮಾ ಜಿಲ್ಲೆಯವರು ಎನ್ನಲಾಗಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.